ಇವತ್ತು ನಾನು ಒಂದು ಸಾಂಪ್ರದಾಯಿಕ ಮತ್ತು ಹಳೆ ಕಾಲದ ತಿಂಡಿಯೊಂದಿಗೆ ಬಂದಿದ್ದೇನೆ. ಇದು ಅವರೆಕಾಳಿನ ಕಡುಬು. ಅವರೆಕಾಳಿನ ಸೀಸನ್ನಲ್ಲಿ ಮಾಡಿ ನೋಡಲೇಬೇಕಾದಂತಹ ರೆಸಿಪಿ. ಅಕ್ಕಿ ತರಿ ಅವರೆಕಾಳನ್ನು ಹಾಕಿ ಮಾಡಿರುವಂತಹ ಅವರೆಕಾಳಿನ ಕಡುಬು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಹಬೆಯಲ್ಲಿ ಬೆಂದಂತಹ ಈ ಕಡುಬು ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ, ಮೃದುವಾಗಿರುತ್ತೆ. ಘಮಘಮಿಸುವಂತಹ ಅವರೆಕಾಳಿನ ಪರಿಮಳದೊಂದಿಗೆ ಈ ಅವರೆಕಾಳು ಕಡುಬು ಮಾಡೋದು ಹೇಗೆ ನೋಡೋಣ ಬನ್ನಿ. ಇದನ್ನು ಮಾಡಲಿಕ್ಕೆ ನಾನು 3/4 ಕಪ್ಪಿನಷ್ಟು ಅವರೆಕಾಳನ್ನು ತೊಗೊಂಡಿದ್ದೀನಿ. 1 ಕಪ್ಪಿನಷ್ಟು ನೀವು ಅಕ್ಕಿ ತರಿ ತೊಗೊಂಡ್ರೆ ಅದರಲ್ಲಿ 3/4 ಭಾಗದಷ್ಟು ಅವರೆಕಾಳನ್ನು ತೊಗೋಬೇಕು. ಇಲ್ಲ ಸಮ ಪ್ರಮಾಣದಲ್ಲಿ ತೊಗೊಂಡ್ರೂ ಸಹ ತೊಂದರೆ ಇಲ್ಲ. ಇದಕ್ಕೆ 1 ಕಪ್ಪಿನಷ್ಟು ನೀರನ್ನು ಹಾಕಿಬಿಟ್ಟು ಅರ್ಧ ಚಮಚ ಉಪ್ಪನ್ನು ಹಾಕಿ ಕುಕ್ಕರ್ನಲ್ಲಿ 1 ವಿಷಲ್ ಹೊಡೆಸ್ಕೊಳ್ತೀನಿ. ತುಂಬ ಬೇಯಿಸೋದು ಬೇಡ, ಮತ್ತೆ ಬೇಯಿಸ್ಲಿಕ್ಕಿದೆ ಇದನ್ನು. ಹಾಗಾಗಿ ಜಸ್ಟ್ 1 ವಿಷಲ್ ಹೊಡೆಸ್ಕೊಂಡ್ರೆ ಸಾಕು. ಈಗ ಕುಟಾಣಿಗೆ 1 ಚಮಚದಷ್ಟು ಜೀರಿಗೆ, ಅರ್ಧ ಚಮಚದಷ್ಟು ಕಾಳು ಮೆಣಸನ್ನು ಹಾಕಿ ತರಿಯಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಪುಡಿ ಮಾಡ್ಕೋಬೇಕು. ಕಾಳು ಮೆಣಸು ಮತ್ತು ಜೀರಿಗೆ ಪರಿಮಳ ಆದರೆ ಚೆನ್ನಾಗಿರುತ್ತೆ. ಅವರೆಕಾಳಿನೊಟ್ಟಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅದು. ಈಗ ಇದಕ್ಕೆ 1 ಕಪ್ಪಿನಷ್ಟು ಅಕ್ಕಿ ತರಿಯನ್ನು ತಗೊಂಡಿದ್ದೇನೆ. ಅಕ್ಕಿಯನ್ನು ತೊಳೆದು ನೆರಳಿನಲ್ಲಿ ಒಣಗಿಸಿ ಮಿಕ್ಸರ್ನಲ್ಲಿ ತರಿಯಾಗಿ ಕಡಿ ಮಾಡ್ಕೊಂಡಿರೋವಂಥದ್ದು. ಇದು ನಿಮಗೆ ಅಂಗಡಿಯಲ್ಲೂ ಸಹ ಅಕ್ಕಿ ತರಿ ಉಪ್ಪಿಟ್ಟೆಲ್ಲ ಮಾಡುವಂತಹ ರವೆ ಅಂತಂದರೆ ಅಕ್ಕಿ ರವೆ ಸಿಗತ್ತೆ, ಇಲ್ಲ ಈಸಿಯಾಗಿ ಮನೆಯಲ್ಲೂ ಮಾಡ್ಕೊಳ್ಬೋದು. 1 ಕಪ್ಪಿನಷ್ಟು ಅಕ್ಕಿ ತರಿಯನ್ನು ತಗೊಂಡಿದ್ದೇನೆ. ಈ ಕಡೆ ನಾವು ಬೇಯಿಸ್ಲಿಕ್ಕಿಟ್ಟಂತಹ ಅವರೆಕಾಳು ಸಹ ನೋಡಿ ಹದವಾಗಿ ಚೆನ್ನಾಗಿ ಬೆಂದಿದೆ. ಇಷ್ಟು ಬೆಂದರೆ ಸಾಕು, ತುಂಬ ಮೆದುವಾಗೋದು ಬೇಡ, ಮತ್ತೆ ಬೇಯಿಸ್ಲಿಕ್ಕಿದೆಯಲ್ವಾ, ಹಾಗಾಗಿ ಇಷ್ಟು ಬೆಂದರೆ ಸಾಕು. ಈಗ ಬಾಣಲೆಗೆ 2 ದೊಡ್ಡ ಚಮಚದಷ್ಟು ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ. ನೀವು ತೆಂಗಿನೆಣ್ಣೆ ಬದಲಾಗಿ ಯಾವ್ದು ಸಹ ಹಾಕ್ಬೋದು. ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ತಾ ಇದ್ದೇನೆ, ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕ್ತಾ ಇದ್ದೇನೆ. ಅವರೆಕಾಳು ವಾಯು ಆಗಿರೋದ್ರಿಂದ ಜೀರಿಗೆ, ಇಂಗು, ಶುಂಠಿ ಇದನ್ನೆಲ್ಲ ಯೂಸ್ ಮಾಡ್ತೀವಿ, ಕಾಳು ಮೆಣಸು, ಮತ್ತು ಅದು ಆ ಪರಿಮಳ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅವರೆಕಾಳೊಟ್ಟಿಗೆ. ಸ್ವಲ್ಪ ಇಂಗನ್ನು ಹಾಕಿಬಿಟ್ಟು ಹೆಚ್ಚಿರುವಂತಹ ಹಸಿಮೆಣಸಿನಕಾಯಿ, ತುರಿದಿರುವಂತಹ ಶುಂಠಿ, ಹೆಚ್ಚಿದಂತಹ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆ ಒಟ್ಟಿಗೆ ಇದನ್ನು ಬಾಡಿಸ್ಕೊಳ್ತೀನಿ. ಅವರೆಕಾಳಿನ ಉಪ್ಪಿಟ್ಟು ಬಿಸಿ ಬಿಸಿ ಇರುವಾಗ ತಿನ್ನೋಕ್ಕೆ ರುಚಿಯಾಗಿರುತ್ತೆ. ತಣಿದ ಮೇಲೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಅಷ್ಟು ರುಚಿ ಅಂತ ಅನಿಸಲ್ಲ. ಬಟ್ ಈ ಹಬೆಯಲ್ಲಿ ಬೇಯಿಸಿರುವಂತಹ ಅವರೆಕಾಳಿನ ಕಡುಬು ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳ ಲಂಚ್ ಬಾಕ್ಸಿಗೂ ಸಹ ನೀವು ಮಾಡಿ ಕೊಡ್ಬೋದು. ಈಗ ಒಗ್ಗರಣೆ ಬಾಡಿದ ನಂತರ ನಾವು ಬೇಯಿಸಿದಂತಹ ಅವರೆಕಾಳಿನಲ್ಲಿ ನೀರನ್ನು ಬಸಿದು ಅವರೆಕಾಳನ್ನು ಮಾತ್ರ ಹಾಕ್ಕೊಂಡಿದ್ದೇನೆ. ಬೇಯಿಸಿರುವಂತಹ ನೀರನ್ನೇ ನಾವಿಲ್ಲಿ ಅಳತೆ ಮಾಡಿ ಹಾಕ್ಕೊಳ್ಳೋಣ. ನಾನು 1 ಕಪ್ಪಿನಷ್ಟು ಅವರೆಕಾಳನ್ನು ಬೇಯಿಸಿರುವಂತಹ ನೀರು ಮತ್ತು 1 ಕಪ್ಪಿನಷ್ಟು ಸಾದಾ ನೀರನ್ನು ಹಾಕಿದ್ದೇನೆ. 1 ಕಪ್ಪಿನಷ್ಟು ಅಕ್ಕಿ ತರಿಯನ್ನು ತಗೊಂಡ್ರೆ 1ಕ್ಕೆ 2ರಷ್ಟು ನೀರನ್ನು ತಗೋಬೇಕಾಗತ್ತೆ. ಬೇಯಿಸಿರೋ ನೀರು ಹಾಕೋದ್ರಿಂದ ಅವರೆಕಾಳಿನ ಪರಿಮಳ ತುಂಬ ಚೆನ್ನಾಗಿ ಆಗತ್ತೆ ಅಂತ. ಈಗ 1/4 ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸ್ತಾ ಇದ್ದೇನೆ. ತೆಂಗಿನಕಾಯಿನ ನೀವು ಸಣ್ಣದಾಗಿ ಹೆಚ್ಚಿ ಸಹ ಹಾಕ್ಕೋಬೋದು. ನಮ್ಮಮ್ಮ ಮಾಡುವಾಗ ಹಾಗೆ ಮಾಡ್ತಾರೆ. ಇಲ್ಲ ಅಂದರೆ ಈ ರೀತಿ ತುರಿದು ಸಹ ಹಾಕ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿಯೋದಕ್ಕೆ ಬಿಡ್ತೇನೆ. ಇದು ಚೆನ್ನಾಗಿ ಕುದೀತಾ ಇದೆ ಅಂತ ಅನ್ನುವಾಗ ನಾವು ಅಕ್ಕಿ ತರಿಯನ್ನು ಇದಕ್ಕೆ ಸೇರಿಸ್ಕೋಬೇಕು. ಅದಕ್ಕೂ ಮುಂಚೆ ನಾನು ಕುಟಾಣಿಯಲ್ಲಿ ಕುಟ್ಟಿ ಪುಡಿ ಮಾಡಿರುವಂತಹ ಕಾಳು ಮೆಣಸು ಮತ್ತು ಜೀರಿಗೆಯ ಪುಡಿಯನ್ನು ಸಹ ಇದರೊಟ್ಟಿಗೆ ಸೇರಿಸ್ತಾ ಇದ್ದೇನೆ. ಈ ರೀತಿ ಕಡೆಯಲ್ಲಿ ಹಾಕೋದ್ರಿಂದ ಅದ್ರ ಘಮ ಉಳಿಯುತ್ತೆ. ಹಾಗಾಗಿ ನೋಡಿ, ಇದು ಕುದೀತಾ ಇದೆ. ಇವಾಗ ನಾನು ಅಕ್ಕಿ ತರಿಯನ್ನು ಇದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿ ತರಿ ಚೆನ್ನಾಗಿ ಅರಳಿಕೊಂಡು ಬೇಯಬೇಕು, ಆವಾಗ ಕಡುಬು ಚೆನ್ನಾಗಾಗತ್ತೆ. ಮುಚ್ಚಿ ಇದನ್ನು 3-4 ನಿಮಿಷ ಬೇಯಿಸ್ಕೊಳ್ಳಿ. ನೋಡಿ, ಚೆನ್ನಾಗಿ ಬೆಂದಿದೆ. ಸ್ವಲ್ಪ ತಳ ಹಿಡಿದೇ ಇರೋ ಥರ ಸ್ವಲ್ಪ ಆವಾಗವಾಗ ಕೈ ಆಡಿಸ್ತಾ ಇರಿ, ಯಾಕೆಂದರೆ ಹಾಗೆ ಮುಚ್ಚಿಟ್ಬಿಟ್ರೆ ಒಂದೊಂದ್ಸಲ ತಳ ಹಿಡಿದು ಬಿಡುತ್ತೆ. ನೋಡಿ, ಅಕ್ಕಿ ತರಿ ಚೆನ್ನಾಗಿ ಬೇಯಬೇಕಾಗತ್ತೆ. ಮತ್ತು ನಾವು ಇದನ್ನು ಹಬೆಯಲ್ಲಿ ಬೇಯಿಸಿದ್ರೂ ಸಹ ಈ ಪೋರ್ಷನಲ್ಲಿ 90% ಬೆಂದು ಬಿಡಬೇಕು. ನಂತರ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ಲೇಮನ್ನು ಆಫ್ ಮಾಡ್ತಾ ಇದ್ದೇನೆ. ಇದನ್ನು ಇವಾಗ ಕಡುಬನ್ನು ಕಟ್ಕೋಬೇಕು. ತುಂಬ ಬಿಸಿ ಇರೋದ್ರಿಂದ ಸ್ವಲ್ಪ ಕೈನಲ್ಲಿ ಮುಟ್ಟೋಷ್ಟು ತಣ್ಣಗಾದ ಮೇಲೆ ನಾವು ಇದನ್ನು ಕಡುಬಿನ ಶೇಪ್ನಲ್ಲಿ ಕಟ್ಕೋಬೇಕು. ಈ ರೀತಿ ರೌಂಡಾಗೂ ಸಹ ಮಾಡ್ಕೊಳ್ಬೋದು, ಬಟ್ ನಮ್ಮನೇಲಿ ಈ ಥರ ರೌಂಡ್ ಶೇಪ್ ಮಾಡಲ್ಲ. ಮೊದಲಿಗೆ ಈ ರೀತಿ ಉಂಡೆ ಕಟ್ಕೊಂಡು ಮಧ್ಯದಲ್ಲಿ ಪ್ರೆಸ್ ಮಾಡಿ ಒಡೆ ಆಕಾರದಲ್ಲಿ ನಾನು ಕಡುಬುಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಶೇಪ್ನಲ್ಲಿ ಬೇಕೋ ಆ ಶೇಪ್ನಲ್ಲಿ ನೀವು ಮಾಡ್ಕೊಳ್ಬೋದು. ಸಿಲಿಂಡರ್ ಶೇಪ್ನಲ್ಲೂ ಸಹ ಕಡುಬುಗಳನ್ನು ಮಾಡ್ಕೊಳ್ಬೋದು. ಚಿಕ್ಕದು ಬೇಕೋ ದೊಡ್ಡದು ಬೇಕೋ ಯಾವ ಥರ ಬೇಕಿದ್ರೂ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ಪುಟ್ಟದಾಗಿ ಒಡೆ ಆಕಾರದಲ್ಲಿ ಮತ್ತು ಈ ರೀತಿ ಸಿಲಿಂಡರ್ ಶೇಪ್ನಲ್ಲಿ ಕಡುಬುಗಳನ್ನು ಕಟ್ಕೊಂಡಿದ್ದೇನೆ. ಇದು ತುಂಬ ಚೆನ್ನಾಗಿ ಒದಗುತ್ತೆ. ನೋಡಿ, 1 ಕಪ್ ಅಕ್ಕಿ ತರಿಗೆ ಎಷ್ಟೊಂದು ಕಡುಬುಗಳು ಆಗಿದೆ ಅಂತ. ಇಷ್ಟು ಕಡುಬು ಆಗಿದೆ. ಈಗ ಇಡ್ಲಿ ಅಟ್ಟಿನಲ್ಲಿ ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೇನೆ. ನೀರು ಸ್ವಲ್ಪ ಬಾಯ್ಲ್ ಆಗ್ತಾ ಇದೆ ಅಂತನ್ನುವಾಗ ಈ ಹಬೆಯಲ್ಲಿ ಬೇಯಿಸುವಂತಹ ಪ್ಲೇಟ್ ಏನಿರುತ್ತೆ ಅದನ್ನು ಇಟ್ಬಿಟ್ಟು ಬಾಳೆ ಎಲೆಯನ್ನು ಇಡ್ತಾ ಇದ್ದೀನಿ. ಬಾಳೆ ಎಲೆ ಇದ್ದರೆ ಇಡಿ, ಇಲ್ಲ ಅಂದರೆ ಪ್ಲೇಟಿಗೆ ಚೂರು ಎಣ್ಣೆಯನ್ನು ಸವರಿ ನೀವು ಡೈರೆಕ್ಟ್ ಕಡುಬುಗಳನ್ನು
ಕಡುಬುಗಳನ್ನು ಬೇಯಿಸ್ಕೊಳ್ಬೋದು. ಬಾಳೆ ಎಲೆ ಇದ್ದರೆ ಖಂಡಿತ ಇಡಿ, ಆ ಬಾಳೆ ಎಲೆ ಪರಿಮಳದೊಂದಿಗೆ ಕಡುಬು ಚೆನ್ನಾಗಿರುತ್ತೆ. ಈಗ ಮಾಡಿರೋಂತಹ ಎಲ್ಲ ಕಡುಬುಗಳನ್ನು ಈ ರೀತಿ ನಾನು ಜೋಡಿಸ್ಕೊಳ್ತಾ ಇದ್ದೀನಿ. ತುಂಬ ಓವರ್ ಕ್ರೌಡೆಡ್ ಅಂದರೆ ಒಂದ್ರ ಮೇಲೊಂದು ತುಂಬ ತುಂಬಬೇಡಿ, ಸ್ವಲ್ಪ ಬೇಯೋದಕ್ಕೆ ಅವಕಾಶ ಇರೋ ಥರ ಕಡುಬುಗಳನ್ನು ಬೇಯಿಸ್ಕೋಬೇಕಾಗತ್ತೆ. ಜಸ್ಟ್ ಇದನ್ನು ಒಂದು 10 ನಿಮಿಷ ಬೇಯಿಸಿದರೆ ಸಾಕು, ತುಂಬ ಏನು ಬೇಯಿಸೋದು ಬೇಡ. ಆಲ್ರೆಡಿ ಇದು ಅಕ್ಕಿ ತರಿ ಚೆನ್ನಾಗಿ ಬೆಂದಿರುತ್ತೆ, ಆದರೂ ಒಂದು 10 ನಿಮಿಷ ಹವೇಲಿ ಬೇಯೋದ್ರಿಂದ ಒಳ್ಳೆ ಪರಿಮಳ ಆಗುತ್ತೆ ಮತ್ತು ಕಡುಬು ತುಂಬ ಸಾಫ್ಟಾಗಿ ಬರುತ್ತೆ, ಮೃದುವಾಗಿ ಬರುತ್ತೆ. ನೋಡಿ 10 ನಿಮಿಷ ಆಗಿದೆ, ಚೆನ್ನಾಗಿ ಬೆಂದಿದೆ, ಒಳ್ಳೆ ಪರಿಮಳ ಸಹ ಬರ್ತಾ ಇದೆ. ಕೈನಿಂದ ಮುಟ್ಟಿ ನೋಡಿದ್ರೆ ಅಂಟುತ್ತಾ ಇಲ್ಲ ಅಂತಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಬಿಸಿ ಬಿಸಿ ಅವರೆಕಾಳಿನ ಕಡುಬಿನನ್ನ ಚಿಲ್ಕವರೆ ಸಾಂಬಾರು ಅಥವಾ ಹಿತ್ಕಿದವರೆ ಬೇಳೆಕಾಳಿನ ಹುಳಿ ಮಾಡ್ತಾರೆ ಅಥವಾ ಸಾಂಬಾರು ಮಾಡ್ತಾರೆ, ಅದರೊಟ್ಟಿಗೂ ಸರ್ವ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಕಡುಬಿಗೆ ಅವರೆಕಾಳನ್ನು ಹಾಕಿರೋದ್ರಿಂದ ಜಸ್ಟ್ ಕಾಯಿ ಚಟ್ನಿ ಒಟ್ಟಿಗೆ ಸರ್ವ್ ಮಾಡ್ತಾ ಇದ್ದೀನಿ. ಕಾಯಿ ಚಟ್ನಿ ಜೊತೆ ಸಹ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಇದು ರುಚಿಯಾಗಿರುವಂತಹ ಅವರೆಕಾಳಿನ ಕಡುಬು ತಯಾರಾಯಿತು. ನೋಡಿದ್ರಲ್ಲ ಎಷ್ಟು ಸುಲಭ ಇದೆ ಅಂತ. ಮಕ್ಕಳ ಲಂಚ್ ಬಾಕ್ಸಿಗೆ ಉಪ್ಪಿಟ್ಟು ತಣ್ಣಗಾಗ್ಬಿಟ್ಟಿದೆ, ನಂಗೆ ಸೇರಲ್ಲ ಅನ್ನೋರಿಗೆ ಖಂಡಿತ ಕಡುಬು ಮಾಡಿಕೊಡಿ, ಯಾರೂ ಸಹ ಬೇಡ ಅಂತ ಹೇಳೋದೇ ಇಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.